ಬಾಲು ನೀನು ಫಸ್ಟ್ ಟೈಮ್ ಬರ್ತಿರೋದು? ಇಲ್ಲ, ನಾನು ಸೆಕೆಂಡ್ ಟೈಮ್. ನಂದು ಫಸ್ಟ್ ಟೈಮ್. ಎಕ್ಸ್ಪೀರಿಯನ್ಸ್ನ ತಿಳಿಸ್ತಾ ಹೋಗ್ತೀನಿ. ಗುರುನೇ ಹಾಕೋದಲ್ಲ, ಅಯ್ಯೋ ಡಬಲ್ ಮೀನಿಂಗು ಸರ್. ಅಥವಾ ಎಂಟ್ರಿ ಬ್ಯಾಡ್ಜ್ ಇದಿದ್ರೆ ಮಾತ್ರ ಒಳಗೆ ಬಿಡೋದು. ಗೈಸ್, GRS ಸಾಕಾಗಿರುತ್ತೆ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನು ಸಖತ್ತಾಗಿ ಮಾಡೋದು ನೋಡಿ. ಸಿಂಹ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಮತ್ತೆ ಲಾಕರ್ಸ್ ಇದೆ, ಅದ್ರ ಜೊತೆಗೆ ಸ್ನಾನ ಮಾಡೋಕ್ಕೂ ಇದೆ. ಮತ್ತೆ ಇಲ್ಲಿ ಡ್ರೆಸ್ ಕೋಡ್ ಇದೆ. ಏನಾದರೂ ಸಿಂಥೆಟಿಕ್ ಕ್ಲಾತ್ಸ್ ಇರಬೇಕು. ಕ್ಲಾತ್ಸ್ ಬಗ್ಗೆ ಹೇಳಪ್ಪ ಸ್ವಲ್ಪ. ಖಂಡಿತವಾಗಿ ಈ ವ್ಲಾಗ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಗೈಸ್, ಯಾವುದೇ ನೀವು ವಾಟರ್ ಪಾರ್ಕಿಗೆ ಹೋಗ್ಲಿ ನಿಮಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿಲ್ಲ ಅಂದರೆ ಏನು ಗೊತ್ತಾ, ಈ ಥರ ನೈಲಾನ್ ಬಟ್ಟೆ ತೊಗೊಂಡು ನೈಲಾನ್ ಪ್ಯಾಂಟ್ ತೊಗೊಂಡು ಬರೀ ಇನ್ನೊಂದ್ಸತಿ ಕುಡುಕರು ಸಂಘದ ಅಧ್ಯಕ್ಷರು. ನಮ್ಮ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕ್. ನಿನ್ ತೊಂಬತ್ತಾಗ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನಾವು ದಾವಣಗೆರೆ ಮಂದಿ ಇದ್ದೀವಿ, ಇಂಥವಕ್ಕೆಲ್ಲ ಎದುರಕ್ಕಿಲ್ಲ. ನಾವು ಆಡ್ತಿರೋ ಗೇಮಲ್ಲಿ ಫಸ್ಟ್ನೇ ಗೇಮ್ ಇದು ನೋಡಿ. ಹಿಂಗಡೆ ಇದೆ, ನಾನು ಬಾಲು ಒಂದು ಜೋಡಿ. ಎಸ್, ಸಖತ್ತಾಗಿದೆ. ಎಲ್ಲಿ ಬಂದ್ವಿ ಅಂತ ತೋರಿಸ್ತೀನಿ ನೋಡಿ. GRS ಫ್ಯಾಂಟಸಿ ಪಾರ್ಕ್, ಸ್ನೋ ಪಾರ್ಕ್. ಇದು ಟಿಕೆಟ್ ಕೌಂಟರ್ಸ್ ಇಲ್ಲಿದೆ. ಜನ ಎಲ್ಲ ಕಾಯ್ತವ್ರೆ. ನಮ್ಮ ದಾವಣಗೆರೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ಇಲ್ಲವ್ರೆ. ನಮ್ಮ ಬಾಲಣ್ಣ ಇಲ್ಲವನೇ. ಮೈಸೂರಿಗೆ ಫಸ್ಟ್ ಬಂದ ತಕ್ಷಣ ವಿಸಿಟ್ ಮಾಡ್ತಿರೋ ಪ್ಲೇಸೇ GRS ಫ್ಯಾಂಟಸಿ ಪಾರ್ಕ್. ಇದೇ ನಮ್ಮದು ಪ್ಲ್ಯಾನ್ ಇದ್ದಿದ್ದು. ಸುಮಾರು ಒಂದು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ವಿ. ಕೊನೆಗೆ ಈಗ ಎಕ್ಸಿಕ್ಯೂಟ್ ಆಗಿದೆ. ನೋಡ್ಬೇಕಿನ್ನು ಒಳಗೆಲ್ಲ ಹೇಗಿರುತ್ತೆ ಏನು, ನಮ್ಮ ಎಕ್ಸ್ಪೀರಿಯನ್ಸ್ನ ತಿಳಿಸ್ತಾ ಹೋಗ್ತೀನಿ. ವೇಟ್ ಆ್ಯಂಡ್ ವಾಚ್. ಬಾಲು ನೀನು ಫಸ್ಟ್ ಟೈಮ್ ಬರ್ತಿರೋದು? ಇಲ್ಲ, ನಾನು ಸೆಕೆಂಡ್ ಟೈಮ್. ನಂದು ಫಸ್ಟ್ ಟೈಮ್ ಇದು. ಅಕ್ಕ ನಿಂದು? ಇವರೇ ಸೂಪರ್ ಸೀನಿಯರ್. 4 ಸತಿ ಬಂದಿದ್ದಾರೆ ಅಂತ ಹೇಳಿ. ಚೆನ್ನಾಗಿದೆ, ಸೂಪರ್ ಎಂಜಾಯ್ಮೆಂಟ್. GRS ಅಂದ್ರೆ ಎಂಜಾಯ್ GRS. ಅಲ್ಲಿ ಒಳಗಡೆ ಬರುತ್ತೆ. ನನ್ನ ವಿಡಿಯೋದಲ್ಲಿ ಐತಲ್ಲ, ಬರೀ ಸ್ನೋ ಪಾರ್ಕ್ ಬರಲ್ಲ, ಅವರೇ ಆಗ್ತಾರೆ ಅನ್ಸುತ್ತೆ. ಗುರು ಅವರೇ ಆಗ್ತಾರೆ. ಸರ್ ಮಾತಾಡಿ. ಕೈಗೆ ಹಾಕ್ಸ್ಕೊಂಡಿವಿ, ಒಳಗೆ ಹೋಗ್ತೀವಿ. ಗುರುನೇ ಹಾಕೋದಲ್ಲ. ಅಯ್ಯೋ ಡಬಲ್ ಮೀನಿಂಗು ಸರ್. ಇದಿದ್ರೆ ಮಾತ್ರ ಒಳಗೆ ಎಂಟ್ರಿ, ಇಲ್ಲ ಅಂದರೆ ಇಲ್ಲ. ಅಲ್ಲಕ್ಕ, ಇದು ಟಿಕೆಟ್ ಇದ್ದಂಗಲ್ವಾ ಅಂದರೆ ಎಂಟ್ರಿ ಟಿಕೆಟ್ ಅಥವಾ ಎಂಟ್ರಿ ಬ್ಯಾಡ್ಜ್ ಇದಿದ್ರೆ ಮಾತ್ರ ಒಳಗೆ ಬಿಡೋದು. ಎಲ್ಲರೂ ಹಾಕೊಂಡಿದ್ದೀವಿ, ಕೈಗೆ ಎಲ್ಲ ರೆಡಿಯಾಗಿದ್ದೀವಿ. ಈಗ ಒಳಗೆ ಹೋಗೋದೆ. ಗೈಸ್, GRS ಸಾಕಾಗಿರುತ್ತೆ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸಖತ್ ಫನ್ ಆಗಿರುತ್ತೆ. ನೀವು ಎಂಜಾಯ್ ಮಾಡ್ತೀರಾ. ನಾನು ಫಸ್ಟ್ನೇ ಟೈಮ್ ಬರ್ತಾ ಇರೋದು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಕರೆಕ್ಟಾಗಿ ಹೇಳ್ತೀನಿ. ಬರ್ರಿ. ಓ, ಎಷ್ಟು ಚೆನ್ನಾಗಿದೆ ನೋಡಿ ಒಳಗೆಲ್ಲ. ಐ ಲವ್ GRS. ಇದು ಸಖತ್ತಾಗಿದೆ. ಏನು ಸಖತ್ತಾಗಿ ಮಾಡೋದು ನೋಡಿ. ಜಿರಾಫೆ, ಇದು ಜಿಂಕೆನಾ? ಹೌದು, ಸಣ್ಣ ಜಿಂಕೆ. ಸಿಂಹ, ಸಿಂಹ. ಗಜ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ವಾಟರ್ ಪಾರ್ಕ್ ಚೇಂಜ್ ರೂಮ್. ಇದು ಅಂದರೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಮತ್ತು ಲಾಕರ್ಸ್ ಇದೆ. ಲಾಕರ್ಸ್ ಯಾಕೆಂದರೆ ನಿಮ್ಮ ಲಗೇಜ್ನ ಮತ್ತು ಏನಾದರೂ ಎಕ್ವಿಪ್ಮೆಂಟ್ಸ್ ಇತ್ತು ಅಂತ ಇಡೋದಕ್ಕೆ. ಅದ್ರ ಜೊತೆಗೆ ಸ್ನಾನ ಮಾಡೋಕ್ಕೂ ಇದೆ. ಮತ್ತು ಟಾಯ್ಲೆಟ್ಸ್ ಇದೆ. ಇಲ್ಲಿ ಲಾಕರ್ಸ್ ಬೇಕಂದರೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಶಾಪ್ ಕಾಣ್ತಿದೆಯಲ್ಲ, ಇಲ್ಲಿ ಬಂದು ಕೀ ಇಸ್ಕೋಬೇಕು ಲಾಕರ್ಸಿಗೆ. ಲಾಕರ್ಸು ತುಂಬ ಸಖತ್ತಾಗಿದೆ ನೋಡಿ. ಒಳಗಡೆ ಇಂಟೀರಿಯರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನನ್ನ ಲಾಕರ್ ಇಲ್ಲೇ ಇದೆ ನೋಡಿ. ಇಲ್ಲೇ ಇಡೋದು ಬಟ್ಟೆ ಎಲ್ಲ, ಲಗೇಜಸ್ಸು. ಮತ್ತು ಇನ್ನೊಂದೇನಾದ್ರು ನಿಮ್ಮ ಗೋಲ್ಡ್ ಅಥವಾ ಸಿಲ್ವರ್ ಐಟಮ್ಸ್ ಏನೇ ಆಭರಣಗಳಿದ್ರು ಅದನ್ನೆಲ್ಲ ಇಲ್ಲೇ ತೆಗೆದಿಟ್ಟು ಹೋಗ್ಬಿಡಿ. ಸುಮ್ಮನೆ ಅಲ್ಲಿ ಕಳೆದೋದ್ರೆ ಯಾರೂ ಜವಾಬ್ದಾರಿ ಅಲ್ಲ, ಯಾರೇನು ಕಿತ್ಕೊಳ್ಳಲ್ಲ. ಬಟ್ ನೀರಿನ ಫೋರ್ಸ್ಗೆ ಯಾರು ಆಗ್ಬೋದು. ಸೊ ನಿಮ್ಮ ಜಾಗೃತಿ ಅದು. ಸೇಫ್ಟಿಯಾಗಿ ಇಟ್ಟೋಗಿ ಎಲ್ಲಾದರೂ. ನಾವೆಲ್ಲ ಇಲ್ಲೇ ಇಟ್ಟೋಗಿ ನೋಡಿ, ಬಂದು ತಗೊಂಡೋಗ್ರಿ ಯಾರಾದ್ರೂ ಬಂದು.
ಮತ್ತೆ ಇಲ್ಲಿ ಡ್ರೆಸ್ ಕೋಡ್ ಇದೆ. ಏನಾದರೂ ಸಿಂಥೆಟಿಕ್ ಕ್ಲಾತ್ಸ್ ಇರಬೇಕು, ಯಾವುದೇ ರೀತಿಯ ಕಾಟನ್ ಬಟ್ಟೆ ಯಾವುದು ಹಾಕಂಗಿಲ್ಲ. ನಿಮ್ಮ ಹತ್ರ ಬಟ್ಟೆ ಇದ್ದರೆ ತೊಗೊಂಬನ್ನಿ, ಸಿಂಥೆಟಿಕ್ ಕ್ಲಾತ್ಸು, ಜರ್ಸಿ ಟೈಪ್ ಕ್ಲಾತ್ಸು. ಇಲ್ಲಾಂದರೆ ನಿಮಗೆ ಇಲ್ಲೇ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಮತ್ತು ಹೊರಗಡೆ ನಿಮಗೆ ಟಿಕೆಟ್ ಕೌಂಟರ್ ಇದೆಯಲ್ಲ, ಅಲ್ಲೂ ಸಿಗುತ್ತೆ. ನಾವೆಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನಿಂತಿದ್ದೀವಿ ನೋಡಿ. ಕ್ಲಾತ್ಸ್ ಬಗ್ಗೆ ಹೇಳಪ್ಪ ಸ್ವಲ್ಪ. ಖಂಡಿತವಾಗಿ ಈ ವ್ಲಾಗ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಕ್ಲಾತ್ಸ್ ಅಂದರೆ ಗ್ಲಾಕ್ಸ್. ಕ್ಲಾತ್ಸ್ ಬಗ್ಗೆ ಹೇಳ್ಬೇಕಂತೆ. ಕ್ಲಾತ್ಸ್ ತುಂಬ ಚೆನ್ನಾಗಿದೆ, ಆದರೂ ಇನ್ನು ಸ್ವಲ್ಪ ಚೆನ್ನಾಗಿ ಕೊಟ್ಟಿದೆ, ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಗೈಸ್, ಯಾವುದೇ ನೀವು ವಾಟರ್ ಪಾರ್ಕಿಗೆ ಹೋಗಲಿ ನಿಮಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿಲ್ಲ ಅಂದರೆ ಏನು ಗೊತ್ತಾ, ಈ ಥರ ನೈಲಾನ್ ಬಟ್ಟೆ ತೊಗೊಂಡು ನೈಲಾನ್ ಪ್ಯಾಂಟ್ ತೊಗೊಂಡು ಬರ್ರಿ. ಯಾಕಂದರೆ ಸುಮ್ಮನೆ ದುಡ್ಡು ಪೇ ಮಾಡಬೇಕಾಗುತ್ತೆ 300-400 ಗಂಟೆ. ಸೊ ಇದು ನಿಮ್ಮ ಮನೆ ಹಾಕೊಳ್ಳೋ ಡ್ರೆಸ್ ನೈಲಾನ್ ಬಟ್ಟೆಗಳು ಹಾಕೊಂಡು ಬಂದರೆ ಅಮೌಂಟ್ ಸೇವ್ ಆಗುತ್ತೆ. ಇದು ನಂದು ವಿಶಾಲ್ ಮಾರ್ಟಲ್ಲಿ 100 ರೂಪಾಯಿ ಕೊಟ್ಟು ತಗೊಂಡು ಟಿ ಶರ್ಟ್. ಇಲ್ಲಿ ಸುಮ್ಮನೆ 300 ರೂಪಾಯಿ ಕೊಡಬೇಕಿದು. ಅದಕ್ಕೆ ನೈಲಾನ್ ಕ್ಲಾತ್ಸ್ನ ನೀವೇ ತೊಗೊಂಬನ್ನಿ, ಜರ್ಸಿ ಟೈಪ್ ಬಟ್ಟೆನ ತೊಗೊಂಬಂದರೆ ದುಡ್ಡನ್ನ ಸೇವ್ ಮಾಡ್ಬೋದು. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಫೋನ್ಸ್ ಹಿಡ್ಕೊಳ್ಳೋಂಥ ಪೌಚ್ ಸಿಗುತ್ತೆ, ವಾಟರ್ ಪ್ರೂಫಿಂಗ್. ಇದು ಕೂಡ 350 ರೂಪೀಸ್ ಅಂತ ಆಯ್ತಾ. ಏನೇನು ಇನ್ನೊಂದ್ಸತಿ ಕುಡುಕರು ಸಂಘದ ಅಧ್ಯಕ್ಷರು. ನಮ್ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕು. ಅದಕ್ಕೆಪ್ಪ ಬೆಳಗ್ಗೆ ಮಧ್ಯಾಹ್ನ ಕುಡಿಬೇಡ್ರಿ ಅಂತ ಅನ್ನೋದು. ಅಟ್ಲೀಸ್ಟ್ ಕುಡಿತೀರಿ, ನೀರು ಹಾಕೊಂಡು ಕುಡೀರು. ಮಿಕ್ಸಿಂಗ್ ಇಲ್ಲಿದ್ರಾಗ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ಬನ್ನಿ ಬನ್ನಿ ದೇವ ತೋರಿಸ್ತೀವಿ, ಬನ್ನಿ. ದೇವ ಸಕ್ಕತ್ತಾಗಿತ್ತು. ದೆವ್ವನ ನೋಡಕ್ಕೆ ದೆವ್ಗಳು ರೆಡಿ ಆಗಿರೋ. ದೆವ್ವನ ನೋಡಕ್ಕೆ ದೆವ್ಗಳು ರೆಡಿ ಆಗಿರೋಲ್ಲ, ಸಾರಿ, ಮನುಷ್ಯರು ರೆಡಿ ಆಗಿರೋದು. ಕೊನೆಗೂ ಒಪ್ಕೊಂಡಲ್ಲ ನೀನ್ ದೆವ್ವ ಅಂತ. ಸೈಯದ್ ಅಸ್ಗರ್ ಒಳಗೆ ಭೂತ ಯಾವ ತರ ಇದೆ ಅದು ನೋಡ್ಬೇಕು, ವಿಚಿತ್ರವಾಗಿದೆ. ನೋಡೋಣ. कैसे लोग रहते हैं यार. ಯಾರಿಲ್ಲ ಬರ್ರಿ. ಇದೇನಾ? ಹಾಯ್ ಹಾಯ್. ಸಲಾಮ್ ಅಲೈಕುಮ್. ಅಯ್ಯ ನಿನ್ 90 ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ನಾವು ದಾವಣಗೆರೆ ಮಂದಿ ಇದ್ದೀವಿ, ಇಂಥವಕ್ಕೆಲ್ಲ ಎದುರಕ್ಕಿಲ್ಲ. ಮಕ್ಕ ಹಂಗೆ ಇಲ್ಲದೈತಿಲ್ಲಿ. ನಾನು ರೀಲ್ಸ್ನಾಗ ನೋಡಿ ನೀವೆಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಅಯ್ಯಯ್ಯೋ, ಹೇಯ್ ಬೇಬ್, ಖಾಲಿ ಖಾಲಿ. ನಾವು ಆಡ್ತಿರೋ ಗೇಮಲ್ಲಿ ಫಸ್ಟ್ನೇ ಗೇಮ್ ಇದು ನೋಡಿ. ಹಿಂಗಡೆ ಇದೆ. ರೆಡಿನಾ? ರೆಡಿ. ಹೆಂಗೈತೆ ಹೋಗಿದ್ದು ಆಡಕ್ಕೆ? ಸೂಪರ್, ಎಂಜಾಯ್ ಆಡಿಲ್ಲ, ಆಡ್ತೀನಿ. ಕುತ್ಕೊಂತೀರಾ ಸುಮ್ಮನೆ? ನೋಡೋಣ ವಿಡಿಯೋ ನೋಡಿ, ಇವ್ರು ಏನು ರಿಯಾಕ್ಷನ್ ಇರುತ್ತೆ ಅಂತ. ಹಲೋ, ಚೂಸ್ ಮಾಡು.
ಎಲ್ಲಿ ಮೇಲಲ್ಲಿ ಇಲ್ಲ ಬಾ ಎಲ್ಲನಾ ಏ ಅಯ್ಯಪ್ಪ ನಾನು ಬಾಲು ಒಂದು ಜೋಡಿ ಎಸ್ ಹೆಂಗ್ ಲಾಕ್ ಇದೆ ಅವರೇ ಬಂದು ಮಾಡ್ತಾರೆ ಸ್ಟಾರ್ಟ್ ಆಯ್ತು ಕ್ಯಾಮ್ರಾನ ಹಣೆಗೆ ಫಿಕ್ಸ್ ಮಾಡ್ಕೊತೀನಿ ಇಲ್ಲಿ ಬಾಲು ನನ್ನ ತೋರ್ಸ ಏ ತಿರುಗ್ತಿಲ್ಲ ಕಮ್ಮಿ ಆಯ್ತು ಏ ತಡಿ ಇಲ್ಲಿ ಸಖತ್ತಾಗಿದೆ ಅಲ್ಲ ಪರವಾಗಿಲ್ಲ ನಮ್ಮ ಹೆಣ್ಣೈಕ್ಳು ಸ್ಟ್ರಾಂಗ್ ಅದಾವು ನೀವು ಹುಡುಗಿರ గన్నెత్తారా ఎందుకు కాల్చేసి అన్నమని జైలుకి వెళ్ళిపోతా ಏ ನಮ್ಮ ದಾವಣಗೆರೆ ಹುಡುಗಿರಪ್ಪ ನೆಕ್ಸ್ಟ್ ಗೇಮ್ ಯಾವ್ದು ಇದು ಏನು ಹೆಸರು ಏನಪ್ಪ ಗೊತ್ತಿಲ್ಲ ಗೇಮ್ ಹೆಸರು ಏನಿದು ಸುತ್ತು ಸುರುವಚ್ಚಿ ಸ್ಪೇನ್ ಈ ಗೇಮಿಗೆ ಯಾರು ಬರ್ತೀರಪ್ಪ ಈ ಗೇಮ್ ಎಲ್ಲರೂ ರೆಡಿ ಇಲ್ಲಪ್ಪ ಯಾರು ಬರಲ್ಲ ನಡೀರಿ ಏ ಯಾರ ಬರ್ತೀರಾ ಎಲ್ಲರೂ ಬರ್ತಾರೆ ಕೇಳ್ಬಾರ್ದಂಗೆ ಲೆಟ್ಸ್ ಗೋ